ಈ ಸ್ನ್ಯಾಕ್ಸ್ ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ನೀವೇ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಫೇವ್ರೇಟೇ ಆಗುತ್ತೆ ಇದು, ಅಷ್ಟು ಚೆನ್ನಾಗಿದೆ. ಮತ್ತು ಕಮ್ಮಿ ಸಮಯದಲ್ಲಿ ತುಂಬ ಕಮ್ಮಿ ಸಾಮಗ್ರಿಗಳಿಂದ ಈ ಸ್ನ್ಯಾಕ್ಸ್ ಮಾಡ್ಕೋಬೋದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. 3 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಕುದಿಸ್ಕೊಂಡು ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಅಂದರೆ ಅರ್ಧ kg ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಇದು ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮ್ಯಾಶ್ ಮಾಡಬೇಕು ನೋಡಿ, ಇಲ್ಲಾಂದರೆ ನೀವು ತುರ್ಕೊಂಡ್ರೂ ನಡೆಯುತ್ತೆ, ಗಂಟು ಸ್ವಲ್ಪನೂ ಇರಬಾರ್ದು. ಆ ಥರ ನಾವು ಮ್ಯಾಶ್ ಮಾಡ್ಕೋಬೇಕು. ನಾವು ಮ್ಯಾಶ್ ಮಾಡ್ಕೊಳ್ಳೋ ತನಕ ನೀವು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೂ ಗಂಟಿಲ್ದಂಗೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮ್ಯಾಶ್ ಮಾಡ್ಕೊಂಡು ರೆಡಿ ಆದಮೇಲೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿಣ, 1 ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಸ್ಪೂನು ಜೀರಿಗೆ, ಮತ್ತು 1 ಸ್ಪೂನ್ ನಾನು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ. ಮ್ಯಾಗಿ ಮಸಾಲ ಹಾಕಿದ್ರೆ ಬೇರೆ ಮಸಾಲ ಹಾಕೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನಾವು. ನಾನು ಇದರಲ್ಲಿ 2 ಸ್ಪೂನು ಕಾರ್ನ್ಫ್ಲೋರು ಹಾಕಿದ್ದೀನಿ ನೋಡಿ. ಕಾರ್ನ್ಫ್ಲೋರ್ ಹಾಕಿಲ್ಲ ಅಂದರೆ ನಮಗೆ ಒಳಗಡೆ ಇರೋ ಆಲೂಗಡ್ಡೆ ಒಳಗಡೆ ಹಾಕಿರ್ತೀವಲ್ಲ, ಎಣ್ಣೆಲಿ ಹಾಕಿಬಿಟ್ರೆ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ನಾವು ಕಾರ್ನ್ಫ್ಲೋರ್ ಹಾಕಲೇಬೇಕು ನೋಡಿ. ಕಾರ್ನ್ಫ್ಲೋರ್ ಹಾಕಿಲ್ಲ ಅಂದರೆ ಈ ಸ್ನ್ಯಾಕ್ಸ್ ಮಾಡೋಕ್ಕೆ ಬರಲ್ಲ. ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಖಾರನೂ ನಾನು ಸ್ವಲ್ಪ ಹಾಕಿದ್ದೀನಿ. ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗಲ್ಲ ಖಾರ, ಸ್ವಲ್ಪ ಹಾಕಿದ್ರೆ ಮಕ್ಕಳು ತಿಂತಾರೆ ಅಂತ 1 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡು ಇವಾಗ ಇಟ್ಕೋಬೇಕು. ಆಲೂಗಡ್ಡೆ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ನಾನು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನು ಅಜ್ವಾನ ತೊಗೋತೀನಿ ನಾನು ನೋಡಿ. ಇವಾಗ ಕೈಯಲ್ಲಿ ಹಾಕಿ ತಿಕ್ಬಿಟ್ಟು, ಸ್ವಲ್ಪ ತಿಕ್ಕಿದ್ರೆ ಸುಗಂಧ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ತಿಕ್ಬಿಟ್ಟು ಹಾಕೋದು. ಇವಾಗ ನೋಡಿ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಮತ್ತು ಉಪ್ಪು ಮತ್ತು ಅಜ್ವಾನ ಹಾಕಿದ್ದೀವಲ್ಲ, ಎಲ್ಲ ಚೆನ್ನಾಗಿ ಕಲಿಬೇಕು ನೋಡಿ. ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ಒಂದೇ ಸರಿ ನೀರು ಹಾಕಿದ್ರೆ ತಿಳಿ ಆಗುತ್ತೆ ಹಿಟ್ಟೆಲ್ಲ. ನಮಗೆ ಸ್ವಲ್ಪ ಗಟ್ಟಿನೇ ಬೇಕು. ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ಸಾಫ್ಟು ಅಲ್ಲ, ಮೀಡಿಯಮ್ ಆಗಿ ನಾವು ಹಿಟ್ಟು ಕಲಿಸ್ಕೋಬೇಕು ನೋಡಿ. ಇವಾಗ ನೋಡಿ ಹಿಟ್ಟು ಈ ಥರ ಎಲ್ಲ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೋತಾ ಇದ್ದೀನಿ. ಇವಾಗ ನೋಡಿ ಕಲಿಸ್ಕೊಂಡಿದ್ದಾಗಿದೆ, ಹಿಟ್ಟು ರೆಡಿಯಾಗಿದೆ ನೋಡಿ. ಇವಾಗ ನೋಡಿ ಅಷ್ಟು ಗಟ್ಟಿನೂ ಕಲಿಸ್ಕೊಂಡಿಲ್ಲ, ಅಷ್ಟು ಸಾಫ್ಟು ಕಲಿಸ್ಕೊಂಡಿಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊಂಡು ಹಿಟ್ಟು ರೆಡಿಯಾಗಿದೆ. ಈ ಕಡೆ ನಾವು ಎಣ್ಣೆ ಕಾಯಲು ಇಡೋಣ. ಇವಾಗ ನೋಡಿ ನಮಗೆ ಎಷ್ಟು ಎಣ್ಣೆ ಬೇಕು, ಅದು ಸ್ನ್ಯಾಕ್ಸ್ ಮುಳುಗೋಷ್ಟು ಎಣ್ಣೆ ಆದರೆ ಸಾಕು, ಜಾಸ್ತಿ ಏನು ಬೇಡ. 2 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಕಾಯಲು ಇಡೋಣ, ಕಾಯಿಲಿ ಅದು. ಈ ಕಡೆ ನೋಡಿ ಇವಾಗ ತಡ ಮಾಡಲ್ದೆ ಹಾಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಹಿಟ್ಟೇನೋ ನೆನೆಸ್ಕೊಂಡು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೇ ಮಾಡ್ಬೋದು ನೋಡಿ ಕಲಿಸ್ಕೊಂಡು. ಇವಾಗ ಕಲಿಸ್ಕೊಂಡು 2 ಉಳ್ಳೆ ಮಾಡ್ಕೋತಾ ಇದ್ದೀನಿ ನಾನು. 2 ಉಳ್ಳೆ ಮಾಡಿಕೊಂಡು ಇವಾಗ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಇವಾಗ ಲಟ್ಟಿಸ್ಕೋಬೇಕು ನೋಡಿ. ಇವಾಗ ಲಟ್ಟಿಸ್ಕೊಳ್ಳೋಣ. ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ತೆಳ್ಳಗೆ, ಮೈದಾ ಹಿಟ್ಟಿಂದು ನಾವು ಎಷ್ಟು ತೆಳ್ಳಗೆ ಮಾಡಿಕೊಂಡ್ರೂ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ನಾವು ಚಪಾತಿನ ಲಟ್ಟಿಸ್ಕೋಬೇಕು ನೋಡಿ. ಇವಾಗ ನಾನು ಇಷ್ಟು ದೊಡ್ಡದು ಮತ್ತು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಲಟ್ಟಿಸ್ಕೊಂಡು ಇಟ್ಕೋಬೇಕು ನಾವು. ಚಪಾತಿ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಈ ಕಡೆ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದು ಎಲ್ಲ ಹಾಕಬೇಕು ನೋಡಿ. ಎಲ್ಲ ಕಡೆ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಆ ಥರ ಮಾಡಬೇಡಿ. ಎಲ್ಲ ಕಡೆ ಕರೆಕ್ಟಾಗಿ ಸೌನಾಗಿ ಹಾಕಬೇಕು. ಹಾಕ್ಕೊಂಡಿದ್ದಾದಮೇಲೆ ಈ ಥರ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸೈಡಿಂದ ಮಡಚ್ಕೋಬೇಕು ನೋಡಿ.
ಈ ಥರ ಮಡಚ್ಕೊಂಡು ಇವಾಗ ಚೆನ್ನಾಗಿ ಕೈಯಿಂದ ಸ್ವಲ್ಪ ಒತ್ಕೋಬೇಕು. ಚೆನ್ನಾಗಿ ಒತ್ತಿದಾದಮೇಲೆ ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ 1 ಇಂಚ್ ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಸಮೀಪ ಕಟ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿನೂ ಕಟ್ ಮಾಡ್ಕೋಬೋದು. ನಾನು 1 ಇಂಚಷ್ಟು ನೋಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಈ ಥರ ತಕ್ಕೊಂಡು ಈ ಥರ ಸೇಪ್ ಕೊಡಬೇಕು ನೋಡಿ. ಈ ಥರ ಸ್ವಲ್ಪ ಹುರಿ ಹೊಡೆದಂಗೆ ಮಾಡಬೇಕು ನೋಡಿ. ಯಾಕಂದರೆ ಮಕ್ಕಳಿಗೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಎಲ್ಲ ಡಿಸೈನ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಇದೇ ಥರ ನಾನು ಎಲ್ಲವನ್ನು ಮಾಡ್ತೀನಿ. ಇವಾಗ ಒಂದೊಂದೇ ತೆಗೆದು ಇದೇ ಥರ ಮಾಡಿಕೊಂಡು ಒಂದು ತಾಟಲ್ಲಿ ಇಟ್ಕೋಬೇಕು ನೋಡಿ. ಇವಾಗ ನೋಡಿ, ನಾವು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಹೊರಗಡೆ ಬರುತ್ತೆ ಅಂತ ಟೆನ್ಷನ್ನೇ ಬೇಡ. ಹೊರಗಡೆ ಏನೂ ಬರೋದಿಲ್ಲ ನೋಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿ, ನಾನು ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆನೂ ಕಾಯ್ದಿದೆ. ಇವಾಗ ಎಣ್ಣೆಯಲ್ಲಿ ಒಂದೊಂದೇ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಎಣ್ಣೆ ಇಷ್ಟು ಸ್ವಲ್ಪ ಮುಳುಗೋ ಅಷ್ಟು ಎಣ್ಣೆ ಇದ್ದರೆ ಸಾಕು ನೋಡಿ. ಇವಾಗ ಎಲ್ಲ ಒಂದೊಂದೇ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆಗಿದೆ. ಇವಾಗ ನೋಡ್ಬೋದು ನೀವು. ಮತ್ತು 2 ಮಗ್ಲು ಚೆನ್ನಾಗಿ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಕುರುಕುರು ನಾವು ಹೊರಗಡೆಯಿಂದ ಕುರುಕುರೆ ಚಿಪ್ಸು ತರ್ತಾರಲ್ಲ, ಅದೇ ಥರ ಇರುತ್ತೆ ನೋಡಿ. ಮಕ್ಕಳಿಗೆ ಹೊರಗಡೆಯಿಂದ ತರೋ ಅವಶ್ಯಕತೆನಿಲ್ಲ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಟ್ರೆ ಹೊರಗಡೆ ಬೇಡೋದೇ ಇಲ್ಲ ಮಕ್ಕಳು ಕೊಡಿ ಅಂತ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಇಷ್ಟು ಕಲರ್ ಚೇಂಜ್ ಆಗಿದೆ. ಇಷ್ಟು ಕಲರ್ ಚೇಂಜ್ ಆದರೆ ತೆಗೆದು ಬಿಡೋಣ. ಕ್ರಿಸ್ಪಿ ಆದರೆ ತೆಗೆದು ಬಿಡಬೇಕು ನೋಡಿ. ಆಲೂಗಡ್ಡೆ ಹೆಂಗೆ ನಾವು ಕುದಿಸ್ಕೊಂಡಿರ್ತೀವಿ, ಮೇಲ್ಗಡೆಯಿಂದ ಇದು ಮೈದಾ ಹಿಟ್ಟು ಫ್ರೈ ಆದರೆ ಸಾಕು ನೋಡಿ. ಅಷ್ಟಾದರೆ ಸಾಕು. ಚೆನ್ನಾಗಿ ಮತ್ತೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ, ಸೂಪರಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ಸ್ವಲ್ಪನೇ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಮತ್ತೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫೈನಲ್ಲಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ಆಗಿದ್ದಾವೆ, ಆದರೆ ಹಾಗೆ ಫ್ರೈ ಮಾಡುತ್ತಾ ಮಕ್ಕಳು ಕೇಳ್ತಾರ, ಮಕ್ಕಳು ಒಂದು ಕೊಡು ಅಂತ ಹಾಗೆ ತಿಂತಾಯಿದ್ರು. ನನ್ನ ಮಕ್ಕಳು ಇನ್ನೂ ಚಿಕ್ಕವರಲ್ಲ, ತಿಂತಾಯಿದ್ರು, ಹಾಗೆ ಕೇಳ್ತಾ ಇರಲಿಲ್ಲ. ಅದಕ್ಕೆ ಇಷ್ಟು ಇದ್ದಾವೆ ನೋಡಿ. ಇವಾಗ ನೋಡಿ, ನೋಡ್ತಾ ಇದ್ದಿರ್ಬೋದು ಎಷ್ಟು ಚೆನ್ನಾಗಿ ಸೇಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೀವು ಚಟ್ನಿ ಜೊತೆ ಆದರೂ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ಆದರೂ, ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆ ಆದರೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ನಾನು ಇವಾಗ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.